ಆತ್ಮೀಯ ಮಿತ್ರರೇ ನಮಸ್ಕಾರ, ನಮಸ್ತೆ. ಕರ್ನಾಟಕ ಬೆಂಗಳೂರು 62ನೇ ವರ್ಷದ ಬೆಂಗಳೂರು ಗಣೇಶೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪ್ರತಿ ವರ್ಷ ಒಂದೊಂದು ವಿಭಿನ್ನತೆಯಲ್ಲಿ ಗಣೇಶೋತ್ಸವವನ್ನು ವಿಶೇಷ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಿರೋ ನಮ್ಮ ಬೆಂಗಳೂರು ಗಣೇಶೋತ್ಸವ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಈ ವರ್ಷ ವಿಶೇಷ ಅಂದರೆ ಮಹಿಳಾ ಸಂಭ್ರಮಾಚರಣೆ, ಸ್ತ್ರೀ ನಾರಿಯರ ಶಕ್ತಿ ಪ್ರದರ್ಶನ ಅಂದರೆ ತಪ್ಪಾಗಲಾರದು. ನಮ್ಮ ಬೆಂಗಳೂರು ಗಣೇಶೋತ್ಸವದಲ್ಲಿ ಈ ಸಾರಿ ಅಯೋಧ್ಯೆಯ ಮಂದಿರದಂತೆ ರೆಡಿಯಾಗಿ ನಿಂತಿದ್ದಾನೆ ನಮ್ಮ ಗಣೇಶನ ಮಂಟಪ. ಉಲ್ಲಾಸ್ ಅಗರಬತ್ತಿಯವರು ಪ್ರತಿ ವರ್ಷ ಒಂದೊಂದು ವಿಭಿನ್ನತೆಯಲ್ಲಿ ಪುರಾತನ ಶಿಲ್ಪಕಲೆಗಳನ್ನು ಎತ್ತಿ ಹಿಡಿಯುವ ಅನೇಕ ಮಂಟಪಗಳನ್ನು ಹಾಕ್ಸಿದ್ದಾರೆ. ಈ ವರ್ಷ ಅಯೋಧ್ಯೆಯ ಕಾನ್ಸೆಪ್ಟ್ನೊಂದಿಗೆ ಬೆಂಗಳೂರಿನಲ್ಲಿ ಗಣೇಶನ ಮಂಟಪ ರೆಡಿಯಾಗಿ ನಿಂತಿದೆ. 7ನೇ ತಾರೀಕಿಂದ 18ನೇ ತಾರೀಕು ತನಕ ನಡೆಯುತ್ತಿರುವ ಗಣೇಶೋತ್ಸವವನ್ನ ಬೆಂಗಳೂರಿನ ಶಂಕರಂಪುರಂನಲ್ಲಿರುವ ಶಂಕರ ಮಠದ ಆವರಣದಲ್ಲಿ ಅದ್ಧೂರಿಯಾಗಿ ನಡೀತಿದೆ. ಹೋಮ, ಹವನ, ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಸಂಜೆ ನೈಜ ಸಿಂಗರ್ಗಳಿಂದ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಅಲ್ಟಿಮೇಟ್ ಆಗಿರುತ್ತೆ. ನಿಮ್ಮನ್ನ ನೀವು ಮರೆತು ಗಾನ ಲೋಕದಲ್ಲಿ, ನೃತ್ಯ ಲೋಕದಲ್ಲಿ ತೇಲಾಡ್ತಿರ್ತೀರಾ. ಸಂಜೆ 4:30ಯಿಂದ 5:30 ತನಕ ನಡೆಯುತ್ತಿರುವ ಆರತಿಯಲ್ಲಿ ನಾರಿಯರದೇ ದರ್ಬಾರು. ನೋಡಕ್ಕೆ 2 ಕಣ್ಣು 2 ಕಿವಿ ನಿಜವಾಗ್ಲೂ ಸಾಲದು. ಅವರ ಪರ್ಫಾರ್ಮೆನ್ಸ್ ಅಷ್ಟು ಅದ್ಭುತವಾಗಿರುತ್ತೆ. ಬರೀ ನಾರಿಯರೇ ಅನೇಕ ವಾದ್ಯಗಳನ್ನ ನುಡಿಸ್ತಾ ಗಣೇಶನ ಅದ್ಧೂರಿಯ ಆರತಿಯನ್ನ ನೆರವೇರಿಸ್ಕೊಡ್ತಾರೆ. ಅದಾದ್ಮೇಲೆ ರಸ ಸಂಜೆ ಆರಂಭ ಆಗುತ್ತೆ. ಏನ್ ಅದ್ಭುತವಾಗಿರುತ್ತೆ ಅಂತೀರಾ? ಆಹಾ, ನಾನು ಹೋದಾಗ ಭರತನಾಟ್ಯ ನೃತ್ಯ ನಡೀತಿತ್ತು. ಏನ್ ಅದ್ಭುತವಾದಂತ ಪರ್ಫಾರ್ಮೆನ್ಸ್. ನಿಜವಾಗ್ಲೂ ನಾವು ಭರತನಾಟ್ಯ ಅಂದ್ರೆ ಬೋರಿಂಗ್ ಅಂತೀವಿ, ಆದ್ರೆ ಇಲ್ಲಿ ಗಣೇಶೋತ್ಸವದಲ್ಲಿ ಹಾಡಿಗೆ ತಕ್ಕಂತೆ ಹಾವ ಭಾವ, ಎಕ್ಸ್ಪ್ರೆಷನ್, ಆ ಕುಣಿತ ನಿಜವಾಗ್ಲೂ ನಮ್ಮನ್ನ ನಾವು ಮರೆತು ಅದ್ಭುತವಾದಂತಹ ಗಾನ ಲೋಕಕ್ಕೆ ಹೊಸ ಲೋಕವನ್ನೇ ನಾವು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ನೋಡಿ ಹಿಂಗಿದೆ ಆ ಝಳಕ್ಕು. ಲಿಟ್ರಲಿ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂದ್ರೆ ಸ್ವಾಮಿ ವಿವೇಕಾನಂದರು ನೆನಪಾಗೋದ್ರು. ಅಮೆರಿಕದಲ್ಲಿ ಸಿಸ್ಟರ್ ಅಂಡ್ ಬ್ರದರ್ಸ್ ಅಂದಿದ್ದಕ್ಕೇನೆ 5 ನಿಮಿಷಗಳ ಕಾಲ ಎದ್ದು ನಿಂತು ಕರತಾಡನ ಚಪ್ಪಾಳೆ, ಸ್ವಾಮೀಜಿಗೆ ಜೈಕಾರ ಕೂಗಿ ಅವರ ಒಂದು ಪಾಸಿಟಿವ್ ಎನರ್ಜಿನ ವ್ಯಕ್ತಪಡಿಸಿದ್ರು ಅಂತೆ. ಹಂಗೆ ಇವರ ಪರ್ಫಾರ್ಮೆನ್ಸ್ಗೆ ಮಿನಿಮಮ್ 1.5 ನಿಮಿಷ ಕಂಟಿನ್ಯೂಸ್ ಆಗಿ ಕರತಾಡನ ಮಾಡೋದಲ್ಲದೆ ಇವರ ಒಂದು ಪರ್ಫಾರ್ಮೆನ್ಸ್ಗೆ ಎಷ್ಟು ಜೈಕಾರಗಳಾಕಿ ಜನ ಎಷ್ಟು ಉತ್ಸಾಹಭರಿತರಿದ್ರು ಅನ್ನೋದು ನೀವೇ ಕಣ್ಣಾರೆ ನೋಡಿ. ಹೀಗೆ ಕಂಟಿನ್ಯೂಸ್ ಆಗಿ 1.5 ನಿಮಿಷಗಳ ಕಾಲ ಇವರಿಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟಿದ್ದು ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇದಾದ್ಮೇಲೆ ರಾತ್ರಿ 9:30ಯಿಂದ 10 ಗಂಟೆಗೆ ಆರತಿ ನೋಡೋದು ಮಾತ್ರ ಮರಿಬೇಡಿ. ಆಹಾ, ನಿಜವಾಗ್ಲೂ ಆ ಗಣೇಶನನ್ನ ಆ ಆರತಿ ಟೈಮಲ್ಲಿ ನೋಡಕ್ಕೆ 2 ಕಣ್ಣಲ್ಲ 1000 ಕಣ್ಣು ನಿಜವಾಗ್ಲೂ ಸಾಲದು. ಯಾವುದೇ ಎಲೆಕ್ಟ್ರಿಕ್ ದೀಪಗಳಿಲ್ಲದೆ, ಯಾವುದೇ ಲೈಟಿಂಗ್ ಇಲ್ಲದೆ, ಬರೀ ದೀಪದಿಂದಲೇ ಗಣೇಶನನ್ನ ದರ್ಶನ ಮಾಡೋದಷ್ಟೇ ಅಲ್ಲದೆ ನೀವೇ ನಿಮ್ಮ ಕೈಯಾರೆ ಗಣೇಶನನ್ನ ಆರತಿ ಮಾಡ್ತಾ ಆ ಆನಂದವನ್ನ ಸವಿಬಹುದು. ಆರತಿ ಮುಗಿಸ್ಕೊಂಡು ಹಂಗೆ ಹೊರಗೆ ಬಂದ್ಬಿಟ್ರೆ ಇಲ್ಲಿ ನೋಡಿ ನಾಟ್ಯ ಗಣಪತಿ ಮುಂದೆ ಒಂದು ಸೆಲ್ಫಿ ತೆಗೆಸ್ಕೊಂಡು ನಂದೊಂದಿರ್ಲಿ ಅಂತ ಫೋರ್ಸ್ ಕೊಟ್ಟು ಗಣೇಶಂಗೆ ಒಂದು ಮುತ್ತು ಕೊಟ್ಟು ಬಂದ್ಬಿಟ್ರೆ ಈಚ ಕಡೆಗೆ ಆಹಾ, ಅವತ್ತಿನ ದಿನ ನಿಜವಾಗ್ಲೂ ಸಾರ್ಥಕ ಆಗೋಯ್ತು. ಹೀಗೆ ಪ್ರತಿ ವರ್ಷ ನಡೆಯುವಂತಹ ನಮ್ಮ ಬೆಂಗಳೂರು ಗಣೇಶೋತ್ಸವದಲ್ಲಿ ಈ ವರ್ಷ ಈ ವಿಜೃಂಭಣೆ 18ನೇ ತಾರೀಕು ತನಕ ಇರುತ್ತೆ. ನೀವು ಕೂಡ ಬಂದು ಈ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ಬೋದು. ಎಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲಿದೆ. ಧನ್ಯವಾದ. ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಜಾಗದಲ್ಲಿ ಮತ್ತೊಮ್ಮೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದ. ಶ್ರೀಚರಣ ಸೇವಕ.